ರೈತನ ಬಾಳಲ್ಲಿ ಗಾಳಿಯಾದ ವಿಂಡ್ ಕಂಪನಿಗಳ ನಿರ್ಲಕ್ಷ್ಯ. ಗದಗ ಜಿಲ್ಲೆಯ ಬೂದಿಹಾಳ ಕ್ರಾಸ್ನಲ್ಲಿ ಪವನ್ ವಿದ್ಯುತ್ ಘಟಕದ ನಿರ್ಲಕ್ಷ್ಯಕ್ಕೆ ಬಲಿಯಾದ ಯುವಕ. ಕಬ್ಬಿಣದ ಕಂಬ ಬಿದ್ದು ಪುಡಿಯಾದ ಬೆನ್ನು ಮೂಳೆ. ಜೀವನ ಪರ್ಯಂತ ಭಾರ ಎತ್ತುವಂತಿಲ್ಲ ಗುರುಲಿಂಗಯ್ಯ. ಅಪಘಾತ ಮುಚ್ಚಿ ಹಾಕಲು ಕಂಪನಿಯಿಂದ ಹಣದ ಆಮಿಷ. ದಲಿತ ಸಂಘಟನೆಗಳ ಗಂಭೀರ ಆರೋಪ. ವಾರಗಳಿಂದ ಪ್ರತಿಭಟನೆ ನಡೆಸಿದ್ರು ಕಣ್ಣೆತ್ತಿ ನೋಡದ ಕಂಪನಿ ಮಾಲೀಕರು. ನ್ಯಾಯ ಸಿಗದಿದ್ದರೆ ಸಾಮೂಹಿಕ ಆತ್ಮಹತ್ಯೆ, ನೊಂದ ಕುಟುಂಬದ ಎಚ್ಚರಿಕೆ. ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಭಾಳ ಮೋಸ ಮಾಡಿದ್ರು ಕಂಪ್ನಿ. ನಮಗೇನು ನ್ಯಾಯ ಕೊಡ್ರಿ, ಏನೋ ಕೊಡ್ತೀನಿ ಅಂತ ಹೇಳಿ ಪೇಮೆಂಟ್ ಹಾಕ್ತಾರೆ ಅಂತ ಅನಿಸಿ ನಮ್ಗೆ ಮೋಸ ತೊಗೊಂಡ್ರಿ. ನಾವು ಆಗ ಮುಗಿದ್ವಿ. ನಾನೆಲ್ಲ ಮುರಿದಿರ್ತಾವ್ರಿ. ಮೇನ್ ಸ್ಪೈನ್ ಕಾರ್ಡ್ ರೀ. ನಮ್ಗೆ ಅಲ್ಲಿ ಮುರಿದಾಗ ನನ್ಗೆ ಎದ್ದು ಹೇಳಕ್ಕೂ ಬರಲ್ರಿ, ನಡೆಯಕ್ಕೂ ಬರ್ತಿರಲ್ರಿ. ಕಂಪ್ನಿಯವರು ಬರಲೇಬೇಕಪ್ಪ ನೀನು ಅಂತ ನನ್ಗೆ ಒತ್ತಾಯಿಸ್ತಾರ್ರಿ. ಲಾಭದ ಬೆನ್ನತ್ತಿದ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬಡ ಕಾರ್ಮಿಕನ ಜೀವ ಅಂದ್ರೆ ಆಟದ ವಸ್ತುವಾಗಿದೆಯೇ? ಸುರಕ್ಷತಾ ಕ್ರಮಗಳನ್ನ ಗಾಳಿಗೆ ತೂರಿ ಕೆಲಸ ಮಾಡಿಸಿಕೊಳ್ಳುವ ಈ ಕಂಪನಿಗಳ ದರ್ಪಕ್ಕೆ ಮತ್ತೊಬ್ಬ ಯುವಕ ಬಲಿಯಾಗಿದ್ದಾನೆ. ಗದಗ ಜಿಲ್ಲೆಯ ನರೇಗಲ್ಲ ಸಮೀಪದ ಬೂದಿಹಾಳ ಕ್ರಾಸ್ ಬಳಿ ನಡೆದ ಆ ಒಂದು ಭೀಕರ ಅವಘಡ. ತಾಂತ್ರಿಕ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ ಗುರುಲಿಂಗಯ್ಯ ಮಠಪತಿ ಎಂಬ ಯುವಕನ ಬದುಕನ್ನೇ ಶಾಶ್ವತವಾಗಿ ಕತ್ತಲೆಗೆ ದೂಡಿದೆ. ಹೌದು, ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಅಡಿ ಕೆಲಸ ಮಾಡುತ್ತಿರುವ ಪವರ್ಕಾನ್ ಕಂಪನಿಯ ನಿರ್ಲಕ್ಷ್ಯಕ್ಕೆ ಈಗ ಒಬ್ಬ ಯುವಕ ಜೀವಂತ ಶವದಂತಾಗಿದ್ದಾನೆ. ಕಳೆದ ಸೆಪ್ಟೆಂಬರ್ 29ರಂದು ಕಬ್ಬಿಣದ ಕಂಬಗಳನ್ನು ಅನ್ಲೋಡ್ ಮಾಡುವಾಗ ನಡೆದ ಅವಘಡದಲ್ಲಿ ಗುರುಲಿಂಗಯ್ಯನ ಮೇಲೆ ಬೃಹತ್ ಕಂಬಗಳು ಉರುಳಿ ಬಿದ್ದಿವೆ. ಈ ಭೀಕರ ಅಪಘಾತದಲ್ಲಿ ಯುವಕನ ಬೆನ್ನು ಮೂಳೆ ಹಾಗೂ ಪಕ್ಕೆಲುಬುಗಳು ಪುಡಿ ಪುಡಿಯಾಗಿವೆ. ಬೆನ್ನು ಮೂಳೆಯಲ್ಲಿ ರಾಡ್ಗಳ ಅಳವಡಿಕೆ, ಪಕ್ಕೆಲುಬಿಗೆ ಪ್ಲೇಟ್ ಮತ್ತು ಸ್ಕ್ರೂಗಳ ಜಾಯಿಂಟ್. ಇನ್ಮುಂದೆ ಈ ಯುವಕ ಬೆನ್ನು ಬಗ್ಗಿಸುವಂತಿಲ್ಲ. ಜೀವನ ಪರ್ಯಂತ 5 ಕೆಜಿಗಿಂತ ಹೆಚ್ಚು ಭಾರ ಎತ್ತುವಂತಿಲ್ಲ. ಬಸ್, ಆಟೋ ಅಥವಾ ಬೈಕ್ ಪ್ರಯಾಣವು ದುಸ್ತರ. ಕಂಪನಿಯವರು ಆರಂಭದಲ್ಲಿ ಆಸ್ಪತ್ರೆ ಖರ್ಚು ನೀಡಿ ಜೀವಿತಾವಧಿ ಉದ್ಯೋಗ ಮತ್ತು ವಿಮೆಯ ಭರವಸೆ ನೀಡಿದ್ರು. ಆದರೆ ಈಗ ಆ ಭರವಸೆಗಳೆಲ್ಲ ಬರೀ ಗಾಳಿಯಲ್ಲಿನ ಮಾತುಗಳಾಗಿವೆ. ಅಂದ್ರೆ ಎಷ್ಟು ಕಳಿಸಿದ್ರು? 3 ತಿಂಗಳು ಪೇಮೆಂಟ್ ಅಂದ್ರೆ ಪೇಮೆಂಟ್ ಮಿನಿಮಮ್ ಏನಂದ್ರು 60,000 ತನಕ ಬಂದೈತ್ರಿ ನನಗೆ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ನನಗೆ ಇವರು ಮತ್ತೆ ನಾನು ಪೇಮೆಂಟ್ 1 ತಿಂಗಳು ಆಗತ್ತೆ ರೀ, ಪೇಮೆಂಟ್ ಹಾಕಿಲ್ರಿ ಸರ್ ಅಂತ ಕೇಳ್ತೀನಿ. ಮತ್ತು ಪರಿಹಾರನೂ ಏನೂ ಮಾತಾಡಲಿಲ್ಲ ಸರ್, ಏನೂ ವಿಷಯ ಬರಲಿಲ್ಲ ರೀ ಅಂತಲೂ ಕೇಳ್ತೀನಿ ರೀ. ಅದಾದಮೇಲೆ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಇನ್ನು ಮೇಲಿಂದ ಟಾಟಾದವ್ರು ಆಯ್ತು ಮತ್ತು ನಮ್ಮ ಕಂಪ್ನಿ ಪವರ್ಕಾನ್ ಕಂಪ್ನಿಯವರು ಆಯ್ತು ಡಿಸ್ಕಷನ್ ಮಾಡೀವಿ, ನೀನು ಕಂಪ್ನಿ ಬರ್ಬೇಕಂತ ಹೇಳಕ್ಕಂತಾರಂತ ರಮೇಶ್ ಮುದ್ಗುಂಡಿ ಅವರು ನನಗೆ ಹೇಳ್ತಾರೆ ರೀ. ಅವಾಗ ನನಗೆ ಎದ್ದು ಬರೋ ಪರಿಸ್ಥಿತಿ ಒಳಗೂ ನಾ ಇರೋಲ್ಲ ರೀ. ನಾನು ಎಲ್ಲ ಮುರಿದಿರ್ತಾವ್ರಿ. ಮೇನ್ ಸ್ಪೈನ್ ಕಾರ್ಡ್ ರೀ, ಬೆನ್ನ ಮೂಳೆ. ನಮ್ಗೆ ಅದು ಮುರಿದಾಗ ನನಗೆ ಎದ್ದು ಹೇಳಕ್ಕೂ ಬರಲ್ಲ ರೀ, ನಡೆಯಕ್ಕೂ ಬರ್ತಿರಲ್ಲ ರೀ. ಅದಾದಮೇಲೆ ಕಂಪ್ನಿಯವರು ಬರಲೇಬೇಕಪ್ಪ ನೀನು ಅಂತ ನನಗೆ ಒತ್ತಾಯಿಸ್ತಾರೆ ರೀ. ಹಾಂ ರೀ. ಒತ್ತಾಯ ಮಾಡಿದಾಗ ನಾನು ಸಂಪೂರ್ಣ ಹೇಳ್ತೀನಿ, ಬರೋಕ್ಕಾಗಲ್ಲ ರೀ ಅಂತ ಹೇಳ್ತೀನಿ. ಅವಾಗ ಅವರು ಹೇಳ್ತಾರೆ ರೀ, ಇಲ್ಲ ನೀನು ಕಾರ್ ಮಾಡ್ಕೊಂಬ, ಏನಾರ ಮಾಡ್ಕೊಂಬ, ಒಟ್ಟು ನೀನು ಕಂಪ್ನಿಗೆ ಬಂದು ಅಟೆಂಡೆನ್ಸ್ ಕೊಡ್ಬೇಕಪ್ಪ, ಇಲ್ಲ ಅಂದ್ರೆ ನಿನ್ನ ಪೇಮೆಂಟ್ ಹಾಕಲ್ಲ, ನಿನ್ನ ಪರಿಹಾರನೂ ಕೊಡೋಕ್ಕಾಗಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾರೆ. ಆ ವ್ಯಕ್ತಿಗಳು ಚಿಕಿತ್ಸೆ ಒಳಗೆ ಚೇತರಿಸ್ಕೊಂಡನ ಅನ್ನೋದು ನೋಡ್ಲಿಲ್ಲ ಏನ್ರಿ? ಆ ಮಾನವೀಯತೆನೇ ಇಲ್ರಿ ಅವ್ರ ಹತ್ರ. ಒಟ್ಟು ನೀವು ಕಂಪ್ನಿ ಬಂದು ಅಟೆಂಡ್ ಆಗಿ ಕೆಲ್ಸಕ್ಕೆ ಬಾ. ಮಾನವೀಯತೆ ಇಲ್ಲಾರ್ತಾರ್ರಿ, ಮಾನವೀಯತೆ ಇಲ್ರಿ ಅವರಿಗೆ. ನನಗೆ ಕಂಪ್ನಿ ಬಾ, ನೀನು ಹೆಂಗಾದ್ರೂ ಇರಪ್ಪ, ಒಂದು ದಬ್ಬಾಳಿಕೆ ಮಾಡ್ತಾರೆ, ಬೆದರಿಕೆನ ಹಾಕ್ತಾರೆ.
ಇನ್ನೊಂದು ಮಾತನ್ನು ಹೇಳ್ತಾರೆ ರಮೇಶ್ ಮುದ್ಗುಂಡಿ ಅವ್ರಿ ಅಲ್ಲಿ, ನೋಡಪ್ಪ ನೀನು ನಾನು ಅವಾಗ ಕೇಸ್ ಮಾಡ್ತೇನೆ ರೀ, ಹಿಂಗಾದ್ರೆ ಮತ್ತು ನನಗೆ ಅಂತ ನಾನು ಕೇಳ್ತೇನೆ ರೀ ಅವ್ರಿಗೆ. ರಮೇಶ್ ಮುದ್ಗುಂಡಿ ಅವರು ಇವ್ರು ನಮ್ಮ ಮ್ಯಾನೇಜರೇ. ಅವಾಗ ಹೇಳ್ತಾರೆ ನನಗೆ ಕಾಲ್ ರೆಕಾರ್ಡ್ ಮಾಡಿರ್ತಾರೆ, ಆ ರೆಕಾರ್ಡು ನನ್ನ ಹತ್ರ ಐತೆ ರೀ, ಆಮೇಲೆ ನಿಮ್ಗೆ ತೋರಿಸ್ತೇನೆ ರೀ, ಈಗ ತೋರಿಸಂದ್ರೂ ತೋರಿಸ್ತೇನೆ ರೀ. ಅವಾಗ ಹೇಳ್ತಾರೆ ಇವ್ರು ನನಗೆ ಏನಂತಾರೆ ರೀ, ನೀನು ಕೋರ್ಟು ಮತ್ತು ಪೊಲೀಸು ಕೇಸು ಲಾಯರ್ ಅಂತ ಓಡ್ರಪ್ಪ, ನಿನಗೆ ನಾವು ನಮ್ಮ ಕಂಪ್ನಿಯಿಂದ ದುಡ್ಡು ಸಾಕಷ್ಟು ಐತಿ, ನೀನು ಲಾಯರ್ಗೆ 2 ಲಕ್ಷ ಕೊಟ್ರೆ ನಾವು 10-15 ಲಕ್ಷ ಕೊಟ್ಟು ಇದನ್ನು ಮುಗಿಸ್ತೀವಿ ಇಂಥ ನನಗೆ ಇದನ್ನು ಎದುರಿಸ್ತಾರೆ ರೀ ಅವರು. ಈಗ ಕಾಲದಾಗ ನ್ಯಾಯ ಇಲ್ಲ, ಬೆಲೆ ಇಲ್ಲ, ನೀ ಕೋರ್ಟು ಕೇಸ್ ಅಂತ ಓಡ್ರೆ ನಿಮ್ಮಂಥವ್ರಿಗೆ ಲೇಬರ್ನ ಎಷ್ಟು ಮುಟ್ಟಾಕಿಲ್ಲಪ್ಪ ಅಂತ ನಮ್ಗೆ ಎದುರಿಸ್ತಾರೆ ರೀ. ಆದ್ರೆ ನಿನಗೆ ಪರಿಹಾರ ಕೊಡೋದಿಲ್ಲ, ಕೋರ್ಟಿಗೆ ಬೇಕಾದ್ರೆ ಕಳಿತೀವಿ, ನೀ ಬಂದ್ರೆ ಕೆಲ್ಸಕ್ಕೆ ಬಾಯಿಲ್ಲ, ಪರಿಹಾರ ಕೊಡೋದಿಲ್ಲ ಅಂತಾರೆ. ಹೌದು ರೀ, ಹೇಳಿದ್ದು ಕರೆಕ್ಟ್ ರೀ. ಇವರು ನನಗೆ ನೀನು ಕೇಸು ಕೋರ್ಟು ಬೇಕಾದಂಗೆ ಹಾಕೋ, ನಾವು ಮಾತ್ರ ನಿನಗೆ ಪರಿಹಾರ ಕೊಡೋದಿಲ್ಲ ಅಂತ ನನಗೆ ಹೇಳ್ತಾರೆ ರೀ ಇವರು. ಅದಾದ ಬಳಿಕ ನೀವು ಈಗ ಸದ್ಯಕ್ಕೆ ಪರಿಹಾರದ ವಿಚಾರವಾಗಿ ಎಷ್ಟು ದಿನ ಆಯ್ತು ನೀವು ದರಿವಿ ಕುಂತಿಲ್ಲ? ಇದಾದಮೇಲೆ ನಾವು ಸಂಘಟನೆ ಕಾರ್ಯಕರ್ತರನ್ನ ಭೇಟಿ ಆಗ್ತೀವಿ ರೀ. ಮಂಜುನಾಥ್ ಚಲವಾದಿ ಅಂತ ಅಂದ್ರೆ ಇವರು ದಲಿತ ಸಂಘಟನೆ ಅಧ್ಯಕ್ಷರು ರೀ ಇವರು. ಇವ್ರನ್ನ ಭೇಟಿ ಆಗ್ತೀವಿ ರೀ ನಾವು. ಇದಾದ್ಮೇಲೆ ನಮ್ಗೆ ಹಿಂಗೆ ಅನ್ಯಾಯ ಆಗೈತೆ ರೀ, ಹಿಂಗೆ ಅಂತಂದು ನಾವು ಇದು ಕುರಿತು ಎಲ್ಲನೂ ಹೇಳ್ತೀವಿ ರೀ. ಅದಾದ್ಮೇಲೆ ನಾವು ಇವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಧರಣಿ ಕುಂದಿರ್ತೀವಿ ರೀ ನಾವು. ಮಿನಿಮಮ್ 10-15 ದಿವಸ ನಾವು ಇಲ್ಲಿ ಕಂಪ್ನಿ ಬಂದ್ ಮಾಡಿದ್ರು ನಮ್ಗೆ ಯಾವುದೇ ಥರದ ಇವರು ನ್ಯಾಯ ಕೊಡಲಿಲ್ಲ ರೀ ಇವರು. ಅದಾದಮೇಲೆ 16ನೇ ದಿನಕ್ಕೆ ಇವರು ನಮ್ಗೆ ಕಾಯಂ ನೌಕರಿ ಕೊಡ್ತೀವಿ ಅಂತ ನಮಗೆ ಹೇಳ್ತಾರೆ ರೀ ಇವರು. ಕಾಯಂ ನೌಕರಿ ಆಯಿತು ಕೊಡ್ರಿ ಅಂತಲೂ ನಾವು ಸಂಘಟನೆ ಕಾರ್ಯಕ್ಕೆ ಕೇಳಿದ್ವಿ ರೀ. ಅದಕ್ಕೆ ನಮ್ಗೆ ಒಂದಿಷ್ಟು ಅಗ್ರಿಮೆಂಟ್ ಇರ್ತಾವೆ ರೀ, ನಮ್ಮ ಷರತ್ತುಗಳು ಇರ್ತಾವೆ ರೀ. ಆ ಷರತ್ತುಗಳಿಗೆ ಇವರು ಒಪ್ಪೋದಿಲ್ಲ ರೀ. ನಾವು ಆ ಷರತ್ತುಗಳಿಗೆ ಕಂಪ್ನಿ ಇವರು ನಿಮ್ಮ ಷರತ್ತು ಏನಿರ್ತಾವೆ ರೀ? ಷರತ್ತುಗಳು ನಮ್ಗೆ ಇಲ್ಲೇ ಗದಗ ಜಿಲ್ಲೆ ವ್ಯಾಪ್ತಿ ಒಳಗನೆ ಇವ್ನು ಕೆಲಸ ಕೊಡ್ಬೇಕು ರೀ, ಮತ್ತು ಇವನು ಟೇಬಲ್ ವರ್ಕ ಕೊಡ್ಬೇಕು ರೀ, ಇವಂಗೆ ಆಫೀಸ್ ವರ್ಕ ಕೊಡ್ಬೇಕು ರೀ ಇವಂಗೆ, ಯಾಕಂದ್ರೆ ವೇಟ್ ಹತ್ತಕ್ಕಾಗಲ್ಲ ಅಂತಂದು ಅದನ್ನ ಇರ್ತಾರೆ. ಮತ್ತು ಇವ್ ಮುಂದೆ ಜೀವನಕ್ಕೆ ಏನಾದರೂ ಅಪಾಯ ಆದ್ರೆ ಮುಂದೆ ನನಗೇನಾದರೂ ಜೀವನಕ್ಕೆ ಅಪಾಯ ಆದ್ರೆ ಮತ್ತು ಮುಂದೆ ಇವರು ಶಾಶ್ವತ ಪರಿಹಾರ ಮತ ಕೊಡಬೇಕು. ಮತ್ತು ಕಂಪ್ನಿಯವರಿಂದ ಮೇಲಾಧಿಕಾರಿಗಳಿಂದ ಮತ್ತು ಮತ್ತೆ ನನಗೆ ದೌರ್ಜನ್ಯ ಮತ್ತು ಇವ್ರು ಏನಾದರೂ ಕಿರಿಕಿರಿ ಉಂಟು ಮಾಡಿದ್ರೆ ನಾನಾಗಲಿ ಅವಾಗ ಕಂಪ್ನಿ ಬಿಟ್ಟರು ಇವ್ರು ನನಗೆ ಪರಿಹಾರ ಕೊಡಬೇಕು ಅಂತ ನಾವು ಹಿಂಗೆ ಒಂದಿಷ್ಟು ಷರತ್ತುಗಳನ್ನು ಬರ್ಸಿರ್ತೀವಿ ರೀ. ನೀವು ಕೆಲಸದ ಜೊತೆಗೆ ಪರಿಹಾರನ ಎಷ್ಟು ಬೇಡಿಕೆ ಇಟ್ಟಿರ್ತೀರಿ? ನಾವು ಮಿನಿಮಮ್ 1 ಕೋಟಿನ ಕೇಳಿರ್ತೀವಿ ರೀ. ನಾವು 1 ಕೋಟಿ ಕೇಳಿರ್ತೀವಿ. ಇದು 1 ಕೋಟಿ ಕೊಡಲಾರ್ಕನೇ ಇವರು ನಮಗೆ ಕಾಯಂ ನೌಕರಿ ಕೊಡ್ತೀವಿ ಅಂತ ಹೇಳ್ತಾರೆ ರೀ. ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಏನು ಬಂತ್ರಿ? ನಿಮ್ಗೆ ನೌಕರಿ ಅಷ್ಟೇ ಕೊಡ್ತೀವಿ, ಪರಿಹಾರ ಕೊಡೋದಿಲ್ಲ ಅಂತಾರೆ. 1 ರೂಪಾಯಿ ನಿಮಗೆ ಕೊಡೋದಿಲ್ಲ, ನಾವು ಕಾಯಂ ನೌಕರಿ ಕೊಡ್ತೀವಿ, ಕೊಡ್ತಿದ್ರೆ ಇಲ್ಲ ಅಂದ್ರೆ ಓರಿ ಅಂತ ನಮ್ಗೆ ಹೇಳ್ತಾರೆ ಇವರು. ನೀವು ಎಷ್ಟು ದಿನ ಪ್ರತಿಭಟನೆ ಮಾಡ್ತೀರಿ ಮಾಡ್ರಿ, ನಾವಂತರೂ 1 ರೂಪಾಯಿ ಕೊಡಲ್ಲ, ಕಾಯಂ ನೌಕರಿ ಕೊರಿ ಅಂತ ಹೇಳ್ತಾರೆ ನಮ್ಗೆ ಕಂಪ್ನಿಯವರು. ಸದ್ಯ ಇವತ್ತಿಗೆ 20 ದಿನ ಆಯ್ತು ನೀವು ಕೂತಿಲ್ಲ? ಇವತ್ತಿಗೆ 20 ದಿನ ಆತ್ರಿ. ಯಾವುದೇ ಥರದ ಈವರೆಗೆ ಯಾವ ಸಂಬಂಧಪಟ್ಟ ಯಾವ ಅಧಿಕಾರಿನೂ ಬಂದಿಲ್ಲ, ಏನೂ ಬಂದಿಲ್ಲ? ಯಾವ್ದು ಅಧಿಕಾರಿ ನೊಂದ ಕುಟುಂಬ ಮತ್ತು ದಲಿತ ಸಂಘಟನೆಗಳು ಕಳೆದ ಹಲವು ವಾರಗಳಿಂದ ಕಂಪನಿಯ ಮುಂದೆ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದರೂ ಕಂಪನಿಯ ಮಾಲೀಕರು ಮಾತ್ರ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ಅಷ್ಟೇ ಅಲ್ಲ, ಹಣದ ಆಮಿಷ ಒಡ್ಡಿ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೀಳು ಮಟ್ಟದ ಪ್ರಯತ್ನಗಳು ನಡೆಯುತ್ತಿವೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗುರುಲಿಂಗಯ್ಯ ಪಾಲಕರು ಮಾತನಾಡಿ, ನನ್ನ ಮಗನ ಭವಿಷ್ಯ ಕತ್ತಲಾಗಿದೆ, ನಾವು ಶಾಲೆ ಕಲಿತವರಲ್ಲ ಅಂತ ನಮ್ಮನ್ನು ಯಾಮಾರಿಸುತ್ತಿದ್ದಾರೆ. ನ್ಯಾಯ ಸಿಗದಿದ್ರೆ ನಾವೆಲ್ಲರೂ ಕಂಪನಿಯ ಮುಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ. ಭಾಳ ಮೋಸ ಮಾಡಿದ್ರಿ ಕಂಪ್ನಿಯವರು. ನಮಗೇನು ನ್ಯಾಯನೂ ಕೊಡುವಲ್ರಿ. ಏನೋ ಕೊಡ್ತೀನಿ ಅಂತೇಳಿ ಪೇಮೆಂಟ್ ಹಾಕ್ತೀನಿ ಅಂತ ರಂಭಿಸಿ ನಮ್ಮನ್ನು ಮೋಸಕ್ಕೆ ತೊಗೊಂಡ್ರಿ. ನಾವು ಅವ್ರನ್ನ ನೆಂದಿದ್ವಿ, ನೀವು ನ್ಯಾಯ ಕೊಡಿಸ್ಬೇಕಂತ ನಾವು 20 ದಿನ ಆತು ಇಲ್ಲಿ ಹೋರಾಡಕತ್ತಿ. ನಮಗೇನು ಆಧಾರನೂ ಇಲ್ಲ, ಯಾರು ಮುಂದೆ ಬರೋವಲ್ರಿ. ಈಗ ಮಂಜುಸ್ವ್ರನ್ನ ಹಿಡ್ಕೊಂಡು ನಾವು ಹೋರಾಡಕತ್ತೀವಿ ರೀ. ಇದಕ್ಕೆ ನ್ಯಾಯ ಕೊಡಿಸ್ಬೇಕ್ರಿ, ಎಲ್ಲರೂ ಬೆಂಬಲಾಗಿ ನಿಂದಿರ್ಬೇಕ್ರಿ. ನಮಗೆ ನಮ್ಮ ಅನ್ಯಾಯ ಭಾಳ ಆಗೈತೆ. ಮುಂದೆ ಏನಕ್ಕೆ ಕೆಲಸ ನೀಗುದಿಲ್ಲ ರೀ. ಅವಾಗ ಮಾಡ್ತೀನಿ ಅಂದ್ರೆ ಅವು ಯಾರು ಕರ್ಕೊಳ್ಳೋದಿಲ್ಲ ರೀ. ಈಗ ಕಂಪ್ನಿಯಾರ ನೋಡ್ಕೋಬೇಕ್ರಿ ಎಲ್ಲದು. ಅವ್ರಿಗೆ ಅನ್ಯಾಯ ಕೊಡಿಸ್ಬೇಕಂತೆ ನಾ ಕೇಳ್ಕೊತೀನಿ ರೀ. ನ್ಯಾಯ ಕೊಡಿಸ್ಬೇಕ್ರಿ, ಅವಾಗ ಏನಾದ್ರು ಪರಿಹಾರ ಕೊಡಿಸ್ಬೇಕ್ರಿ. ನಾವು ಇದಾರೆ ನಮ್ಮನ್ನ ನೋಡಿ ಮಾಡಾಕತ್ತಾರೆ, ಅದಕ್ಕೆ ನಿಂದ್ರೆ ನೀವು ಬೆಂಬಲಾಗಿ ಅಂತ ನಾ ಕೇಳ್ಕೊತೀನಿ ರೀ. ಅಲ್ಲೇ ನಡೀತೈತೆ. ಅವರು 1 ಟೈಮ್ ಸೆಟ್ಲ್ಮೆಂಟು ಇವರು ಕೇಳ್ತಾರ, ಆಮೇಲೆ ಪರಿಹಾರ ಕೇಳ್ತಾರ, ಆಮೇಲೆ ಜಾಬ್ನು ಕೇಳ್ತಾರ. ಅವ್ರು ಯಾವುದೇ ಷರತ್ತುಗಳಿಗೆ ಒಪ್ಪಲ್ಲ, ನಾವು ಪರ್ಮನೆಂಟ್ ಜಾಬ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅದಕ್ಕೆ ಆಯ್ತು ಪರ್ಮನೆಂಟ್ ಜಾಬ್ ಕೊಡ್ತಿರಲ್ಲ, ಒಂದು 14 ಷರತ್ತುಗಳನ್ನು ನಾವು ಇವು ಸಂಘಟನಾಕಾರರು ಪ್ಲಸ್ ಅದರೊಳಗೆ ಬೇಡಿಕೆ ಇಡ್ತೀರಿ? ಬೇಡಿಕೆ ಇಡ್ತೀವಿ. ಯಾರ್ದು ಗುರುಲಿಂಗಪ್ಪನ ಹಿತದೃಷ್ಟಿಯಿಂದ ಫ್ಯೂಚರ್
ಮುಂದೆ ಇವ್ರ ಕಂಪ್ನಿಯವರು ಇದೇ ಈಗೇನು ಹಿಂದೆ ಮೋಸ ಮಾಡಲ್ಲ ಆ ಮೋಸ ಮುಂದೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ 14 ಷರತ್ತುಗಳನ್ನು ನಾವು ಹಾಕ್ತೀವಿ. ಆ ಷರತ್ತುಗಳಿಗೆ ಅವ್ರು ಒಪ್ಪದೇ ಇದ್ದಾಗ ನಾವು ಆಯಿತು ನಾವು ಮುಷ್ಕರಣ ಮತ್ತು ನಾವು ಧರಣಿ ಮುಂದುವರಿಸ್ತೀವಿ ಅಂತೇಳಿ ಇಲ್ಲಿ ಬರ್ತೀವಿ. ಈ ವಿಷಯವಾಗಿ ರಮೇಶ್ CPI ಡ್ರೈವರ್ ರಮೇಶ್ ಜುಂಗಣ್ಣವರು ವೈಯಕ್ತಿಕವಾಗಿ ಕಂಪನಿಯವ್ರ ಕಡೆಯಿಂದ ಏನು ಅವ್ರಿಗೆ ಏನು ಹೆಲ್ಪ್ ಆಗೈತೋ ಅವ್ರು ಏನು ಭ್ರಷ್ಟತೆಯಿಂದ ಕಂಪ್ನಿಯವ್ರ ಜೋಡಿ ಭ್ರಷ್ಟಾಚಾರದಲ್ಲೂ ಮುಗಿರ್ಬೇಕು ಅನಿಸುತ್ತೆ. ಈ ಪ್ರಕರಣದಾಗ ಬಂದು ಆ ಗುರುಲಿಂಗಪ್ಪವ್ರಿಗೆ ಕಾಲ್ ಮಾಡಿ ನೀನು ಮುಗಿಸ್ಲೇಬೇಕಪ್ಪ, ನೀನು ಹೇಳಿದೀವಿಲ್ಲ ನಿನಗೆ ಮುಂದೆ ತೆಗೆದಾಕಲ್ಲ, ಯಾವ ಷರತ್ತುಗಳನ್ನು ಹಾಕಬೇಡ ಅಂತೇಳಿ ಗುರುಲಿಂಗಪ್ಪಗೆ ಧಮಕಿ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ನಾವು ಮುಷ್ಕರ ಮುಂದುವರಿಸಿದಾಗ ವಾಟ್ಸಪ್ ಕಾಲ್ ಮುಖಾಂತರ ಗುರುಲಿಂಗಪ್ಪರ ಅಣ್ಣ ವೀರಯ್ಯರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕ್ತಾರೆ. ನೀವು ಕಂಪ್ನಿ ಬಂದ್ ಮಾಡಿದರೆ ನೋಡು ನಿಮ್ಗೆ ಪರಿಣಾಮ ನ್ಯಾಟಿಗಿರಲ್ಲ, ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ, ನಿಮಗೆ ಜೀವಕ್ಕೆ ಹಾನಿ ಆಗ್ಬೋದು ಅನ್ನೋ ದೃಷ್ಟಿಯೊಳಗೆ ಮಾತಾಡ್ತಾರೆ. ಆಮೇಲೆ ಇದನ್ನ ಎದುರಿ ಬಂದ ಕೂಡಲೇ ನಾನು ಅವರಿಗೆ ಸ್ವತಃ ರಮೇಶ್ ಅವ್ರಿಗೆ ಕಾಲ್ ಮಾಡಿ, ಯಾಕ್ರಿ ರಮೇಶ್ ಅವ್ರಿಗೆ ದಬ್ಬಾಳಿಕೆ ಮಾಡ್ತೇವೆ, ಈ ವಿಚಾರವಾಗಿ ನಮಗೆ ಕೇಳ್ರಿ, ನಾವು ಏನೇ ಉತ್ತರ ಕೊಡ್ತೀವಿ, ಧರಣಿ ಮಾಡ್ತಾ ಇರೋದು ನಾವು, ಅವ್ನಿಗೆ ಅನ್ಯಾಯ ಆಗೈತಿ, ನ್ಯಾಯ ಕೇಳಾಗತ್ತೀವಿ ಅಂತೇಳಿ ನಾನು ಹೇಳಿದಾಗ ನಿಮ್ದೇನು ಕೆಲಸ, ನೀವೇನು ಸಂಘಟನಾಕಾರಿ ಯಾಕೆ ಹೋಗಿರಿ, ಅಲ್ಲಿ ನಿಮ್ದೇನು ಕೆಲಸ, ನಿಮ್ದೇನು ಪಾತ್ರ ಅಲ್ಲಿ ಅಂತೇಳಿ ಆ ವ್ಯಕ್ತಿ ನಮ್ಮನ್ನೇ ಕೇಳ್ತಾನೆ. ಅದಕ್ಕೆ ಇಷ್ಟು ಅವ್ರ ಕಂಪ್ನಿ ಪರ ಆ ವ್ಯಕ್ತಿ ನಿಂತಾನ, ಅನ್ಯಾಯ ಆಗಿದ್ದು ಗುರುಲಿಂಗಪ್ಪಗ. ಆ ಕಂಪ್ನಿ ಪರ ಮಾತಾಡ್ತಾನೆ ಅಂದ್ರೆ ಆ ವ್ಯಕ್ತಿ ಯಾಕೆ ಕಂಪ್ನಿ ಪರ ಅಷ್ಟು ಮಾತಾಡ್ತಾನೆ? ಆ ಕಂಪ್ನಿ ಆ ವ್ಯಕ್ತಿಗೆ ಏನು ಮಾಡೈತಿ? ಇದು ಭ್ರಷ್ಟತೆಯಿಂದ ಕೂಡೈತಿ, ಭ್ರಷ್ಟಾಚಾರ ಆಗೈತಿ. ಕಂಪ್ನಿಯವರು ಪೊಲೀಸರಿಗೆ ದುಡ್ಡು ಕೊಟ್ಟು, ಆ ರಮೇಶಿಗೆ ದುಡ್ಡು ಕೊಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹಚ್ಚಾರ. ಕಂಪ್ನಿಯವ್ರ ಮೇಲೂ ಕ್ರಮ ಆಗಬೇಕು, ಆ ವ್ಯಕ್ತಿ ಮೇಲೂ ಕ್ರಮ ಆಗಬೇಕು. ಆ ರಮೇಶ್ ಜುಂಗಣ್ಣವರನ್ನು ಒಬ್ಬ ಚಾಲಕನಿಗೆ ಕೂಡಲೇ ಅಮಾನತು ಮಾಡಬೇಕು. ಇವ್ರ ಮೇಲೆ ದಬ್ಬಾಳಿಕೆ ಮಾಡಿದ ಕೇಸಿನೊಳಗೆ ಅವನು ಅಮಾನತು ಮಾಡಬೇಕು. ಆಮೇಲೆ ಅನ್ಯಾಯ ಆದ ಗುರುಲಿಂಗಪ್ಪನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಅವ್ರ ಬೇಡಿಕೆಗಳನ್ನು ಕಂಪ್ನಿ ಈಡೇರಿಸ್ಬೇಕು ಅಂತೇಳಿ ನಮ್ಮ ಹೋರಾಟಗಾರರ ಒತ್ತಾಯ ಐತಿ. ನಾವು 20 ದಿವಸ ಆತು ಈಗ ಹೋರಾಟ ಮಾಡಕ್ಕೆ ಕುಂತು ಇನ್ನೂ ಯಾರೂ ಇದುವರೆಗೂ ಕಣ್ಣು ತೆಗೆದಿಲ್ಲ. ಅದಕ್ಕೆ ನಾನು ದಯಮಾಡಿ ಎಲ್ಲ ರೋಣ ತಾಲೂಕು ಸಂಘಟನಾಕಾರರಿಗೆ ಕೇಳ್ತೀನಿ, ಎಲ್ಲ ರೈತ ಸಂಘಟನೆ, ಪ್ರಗತಿಪರ ಸಂಘಟನೆ, ಮಹಿಳಾ ಸಂಘಟನೆಯವರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ರಿ. ಗುರುಲಿಂಗಪ್ಪಗಾದ ಅನ್ಯಾಯವನ್ನು ಸರಿಪಡಿಸೋಣ, ನಮ್ಮ ಜೋಡಿ ಕೈ ಜೋಡಿಸಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಸೇಫ್ಟಿ ಮೇಜರ್ಸ್ ಪಾಲಿಸದೆ ಕಾರ್ಮಿಕರ ರಕ್ತ ಹೀರುತ್ತಿರುವ ಇಂತಹ ಕಂಪನಿಗಳಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕುವುದೇ? ಅನ್ಯಾಯಕ್ಕೆ ಒಳಗಾದ ಗುರುಲಿಂಗಯ್ಯನಿಗೆ ನ್ಯಾಯ ಸಿಗುವವರೆಗೂ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಧ್ವನಿ ಎತ್ತುತ್ತಲೇ ಇರುತ್ತೆ. ಬ್ಯೂರೋ ರಿಪೋರ್ಟ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ಗದಗ್.